ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಮದುವೆ ಅಂದ್ರೆ ಅದರದೇ ಆದ ವಿಶೇಷ ಸಂಪ್ರದಾಯಗಳನ್ನ ಒಳಗೊಂಡಿರುತ್ತೆ. ವಿವಾಹ ಸಂಭ್ರಮ ಅಂದಮೇಲೆ ಸಾವಿರಾರು ಜನರು ಭಾಗಿಯಾಗಿ ನವ ಜೋಡಿಗೆ ಶುಭ ಹಾರೈಸಿ ಆಶೀರ್ವಾದವನ್ನು ಸಹ ಮಾಡ್ತಾರೆ. ಈಗೀಗ ಎಲ್ಲರೂ ನ್ಯೂ ಟ್ರೆಂಡ್ಗೆ ಒಳಗಾಗ್ತಾ ಇದ್ದಾರೆ. ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್ ಬಂದಾಗಿನಿಂದ ಕ್ಷಣಾರ್ಧದಲ್ಲೇ ಕೆಲವೊಂದು ಕೆಲಸಗಳು ಆಗ್ತವೆ. ಮೊದಲು ಹಣ ವರ್ಗಾವಣೆ ಮಾಡಬೇಕು ಅಂದ್ರೆ ಬ್ಯಾಂಕ್ಗೆ ಹೋಗ್ಬೇಕಿತ್ತು. ಆದ್ರೆ ಈಗ 5 ಸೆಕೆಂಡ್ ನಲ್ಲೇ ಯಾರಿಗಾದ್ರೂ ದುಡ್ಡು ಕಳಿಸಬಹುದು. ಸದ್ಯ ಎಲ್ಲವೂ ಚೆನ್ನಾಗೇ ಇದೆ. ಇದೆಲ್ಲ ಈಗ ಯಾಕೆ ಅಂತೀರಾ? ಯಾಕಂದ್ರೆ ಇಲ್ಲೊಬ್ಬರು ತಂದೆ ತನ್ನ ಮಗಳ ಮದುವೆಯಲ್ಲಿ ಪೇಟಿಎಂ QR ಕೋಡ್ ಅನ್ನ ತಮ್ಮ ಜೋಬಿಗೆ ಟ್ಯಾಗ್ ಮಾಡಿಕೊಂಡಿರುವಂತಹ ದೃಶ್ಯ ಇದೀಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇದೆ. ಭಾರತದಲ್ಲಿ ಮದುವೆ ಅಂದ್ರೆ ಅದರದೇ ಆದಂತಹ ವಿಶೇಷ ಸಂಪ್ರದಾಯಗಳನ್ನ ಒಳಗೊಂಡಿರುತ್ತೆ. ವಿವಾಹ ಸಂಭ್ರಮ ಅಂದಮೇಲೆ ಸಾವಿರಾರು ಜನರು ಭಾಗಿಯಾಗಿ ನವ ಜೋಡಿಗೆ ಶುಭ ಹಾರೈಸಿ ಆಶೀರ್ವಾದವನ್ನು ಸಹ ಮಾಡ್ತಾರೆ. ಜೊತೆಗೆ ಉಡುಗೊರೆಗಳನ್ನ ನೀಡುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಇನ್ನು ಉಡುಗೊರೆ ನೀಡಿಲ್ಲ ಅಂದ್ರೆ ಮದುವೆಯಲ್ಲಿ ಹಣವನ್ನ ನೀಡುವುದು ಕೂಡ ಇದೆ. ಈಗೀಗ ಎಲ್ಲಿ ನೋಡಿದ್ರು ಹೆಚ್ಚು ಜನ ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ನಿಂದ ಹಣ ಪಾವತಿ ಮಾಡ್ತಾ ಇರ್ತಾರೆ. ಈ ಕಾರಣಕ್ಕೆ ಕೇರಳದ ವ್ಯಕ್ತಿಯೊಬ್ಬರು ತನ್ನ ಮಗಳ ಮದುವೆಗೆ ಬಂದವರಿಗೆ ಅನುಕೂಲವಾಗಲಿ ಎಂದು ಪೇಟಿಎಂ QR ಕೋಡ್ ಅನ್ನ ತಮ್ಮ ಜೇಬಿಗೆ ಟ್ಯಾಗ್ ಮಾಡ್ಕೊಂಡಿದ್ದಾರೆ. ಇದರಿಂದ ಮದುವೆಗೆ ಬಂದವರು ಮುಯಿ ಮಾಡಬೇಕು ಅಂದ್ರೆ ಫೋನ್ ಪೇ ನಿಂದ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿದ್ರೆ ಸಾಕು. ಸದ್ಯ ಮದುವೆಯಲ್ಲಿ ಇದೊಂದು ವಿಡಿಯೋ ಹೊಸ ಟ್ರೆಂಡ್ ನತ್ತ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನು ಮದುವೆಗೆ ಬಂದ ಜನರಂತೂ ಒಬ್ಬರಾದ ಮೇಲೆ ಒಬ್ಬರಂತೆ ಬಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಹಣ ಪಾವತಿಸುತ್ತಿದ್ದಾರೆ. ಒಬ್ಬರಂತೂ ₹1000 ಪಾವತಿ ಮಾಡಿ ಕ್ಯಾಮೆರಾಗೆ ತೋರಿಸಿದ್ದಾರೆ. ಮಗಳ ಮದುವೆಯಲ್ಲಿ ತಂದೆಯ ಈ ರೀತಿ QR ಕೋಡ್ ಟ್ಯಾಗ್ ಮಾಡಿಕೊಂಡಿರುವುದಕ್ಕೆ ನೆಟ್ಟಿಗರು ಪರ ವಿರೋಧ ಅಭಿಪ್ರಾಯವನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಬ್ರು ಅಂತೂ ಫುಲ್ ತಮಾಷೆ ಮಾಡ್ತಾ ಇದ್ದಾರೆ. ಏನೇ ಹೇಳಿ ವೀಕ್ಷಕರೇ, ತಂತ್ರಜ್ಞಾನ ಮುಂದುವರೆದಂತೆ ಎಲ್ಲವೂ ಸಹ ಮುಂದೆ ಸಾಗ್ತಾ ಇವೆ. ಹಿರಿಯರು ಸಹ ಈ ಹೊಸ ನವೀನತೆಗೆ ಹೊಂದಿಕೊಳ್ತಾ ಇರುವುದು ನಿಜಕ್ಕೂ ಖುಷಿಯ ಸಂಗತಿ. ಆದ್ರೆ ಈ ತಂದೆ ಮಾಡಿದ ಕೆಲಸ ಸ್ವಲ್ಪ ತಮಾಷೆ ಅನ್ಸಿದ್ರು ಒಳ್ಳೆಯ ಕಲೆಕ್ಷನ್ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.